ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಅಂದರೆ ಪಿಂಚಣಿ ಹೆಚ್ಚಳ ಹಾಗೂ ಹೆಚ್ಚುವರಿ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ರಾಜ್ಯದ ಪಿಂಚಣಿದಾರರಿಗೆ ನ್ಯಾಯಸಮ್ಮತವಾದ ಹೆಚ್ಚಿನ ಪಿಂಚಣಿ ಸಿಗುವಂತಹ, ಪಿಂಚಣಿ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಸಿಗುವಂತಹ ಪಿಂಚಣಿ ಲೆಕ್ಕಾಚಾರ ಹಾಗೂ ಪಿಂಚಣಿ ಸೌಲಭ್ಯವನ್ನು ಯಾವ ರೀತಿಯಲ್ಲಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾರತದ ಸುಪ್ರೀಂ ಕೋರ್ಟ್ ನೀಡಿರುವ ಕೆಲವೊಂದು ತೀರ್ಪುಗಳು ಹಾಗೂ ಪ್ರಕರಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಖಾಸಗಿ ನೌಕರಿ ಇರ್ಬೋದು, ಪ್ರತಿಯೊಬ್ಬರಿಗೂ ರಿಟೈರ್ಡ್ ಆದಮೇಲೆ ಉತ್ತಮ ಜೀವನವನ್ನು ನಡೆಸಬೇಕು, ಗೌರವಯುತವಾದ ಜೀವನ ನಡೆಸೋಕ್ಕೆ ಪಿಂಚಣಿ ಅತಿ ಮುಖ್ಯ. ನಾವು 30-40 ವರ್ಷ ಕೆಲಸ ಮಾಡಿದರೂ ಕೂಡ ಉತ್ತಮ ಪಿಂಚಣಿ ಸಿಗದೇ ಇದ್ದಾಗ ನಮಗೆ ಬೇಜಾರಾಗತ್ತೆ. ಈ ಉತ್ತಮ ಪಿಂಚಣಿಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದು ಕೇಸ್ಗಳು ನಡೀತಾ ಇದೆ. ಈ ಕೇಸಿನ ಫಲಿತಾಂಶದಿಂದಾಗಿ ನಿಮ್ಮೆಲ್ಲರ ಪಿಂಚಣಿಗಳು ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಇದೆ. ಈ ಬಗ್ಗೆ ಆ ತೀರ್ಪುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರು, ಪಿಂಚಣಿದಾರರ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ, ಪಿಂಚಣಿ ಹೈಕ್ ಆಗೋಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ 2 ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಅಂತ ಮೊದಲೇ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾಗಿ ಇದು ರಾಜ್ಯ ಸರ್ಕಾರಿ ನೌಕರರಿಗೂ ಯೂಸ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೂ ಯೂಸ್ ಆಗುತ್ತೆ. ಬ್ಯಾಂಕ್ ನಿವೃತ್ತಿ ಉದ್ಯೋಗಿಗಳ ಪೆನ್ಷನ್ ಅಪ್ಡೇಟ್, ಪೆನ್ಷನ್ ಹೈಕಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಕೇಸು ನಡೀತಾ ಇದೆ. MC ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ SPLC 5561/2016 ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ನಡೀತಾ ಇದೆ. ಅದು ಲಾಸ್ಟ್ ಮಂತ್ ಮಾರ್ಚಲ್ಲಿ ವಿಚಾರಣೆ ಕೂಡ ಆಗಿ ಅಂತಿಮ ತೀರ್ಪಿಗೆ ಬಾಕಿ ಇದೆ. ಕರ್ನಾಟಕದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಹಳೆಯ ಪ್ರಕರಣಗಳು ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿದೆ. ಉದಾಹರಣೆಗೆ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಕೆ ವಾಸುದೇವ ಮಲ್ಯ ಅವರು 1994 ಸೇವೆ ಪಿಂಚಣಿ ಒದಗಿಸುವ ಕುರಿತ ತೀರ್ಪುಗಳಿಗಾಗಿ ಕಾದಿದೆ. ಈ ಎಲ್ಲದರಿಂದಾಗಿ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳು ಏನು ಅನ್ನೋದನ್ನು ನಾವು ನೋಡೋದಾದರೆ, ಒಂದು ಈ ಪ್ರಕಾರ ಸಿಂಘಾನಿಯಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳ ಡೀಟೇಲ್ಸನ್ನು ಕೊನೆಗೆ ಕೊಡ್ತೀನಿ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಮಾಹಿತಿಯನ್ನು ತಮಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ವಾಸುದೇವ ಮಲ್ಯ ಎಂಬ ಪ್ರಸಿದ್ಧ ಕರ್ನಾಟಕ ರಾಜ್ಯ ಪಿಂಚಣಿ ಪ್ರಕರಣ ಒಂದು ಬಹುಮುಖ್ಯವಾದ ಪ್ರಕರಣ ಆಗಿದೆ. ಇದು ಕರ್ನಾಟಕ ನಾಗರಿಕ ಸೇವೆಗಳ KAS ನೌಕರರ ಪ್ರತಿವಾದಿ ನಿವೃತ್ತಿ ಹಾಗೂ ಪರಬಾರೆ ರೀಎಂಪ್ಲಾಯ್ಮೆಂಟ್ ಸೇವೆಯನ್ನು ಪಿಂಚಣಿಗೆ ಪರಿಗಣಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು. ಈ ಪ್ರಕರಣದ ಮೂಲಾಂಶ ಏನಂದರೆ, ವಾಸುದೇವ ಮಲ್ಯ ಕರ್ನಾಟಕ ಆಡಳಿತ ಸೇವೆ KASನ ಒಬ್ಬರ ಅಧಿಕಾರಿಯಾಗಿರ್ತಾರೆ. ಅವರು 55ನೇ ವಯಸ್ಸಿನಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. ಬಳಿಕ ಕಾಂಟ್ರಾಕ್ಟ್ ಮರುನೇಮಕ ಆಗಿ 55ನೇ ವರ್ಷದವರೆಗೂ ಸೇವೆಯನ್ನು ಸಲ್ಲಿಸ್ತಾರೆ. ತಮಗೆ 55 ವರ್ಷದಿಂದ 58 ವರ್ಷದವರೆಗೆ ಪುನರ್ನೇಮಕ ಮಾಡಿದ ಸೇವಾವಧಿಯನ್ನು ಸಹ ಪೆನ್ಷನಿಗೆ ಪರಿಗಣಿಸಬೇಕು ಹಾಗೂ ಹೊಸ ವೇತನ ನಿಯಮಗಳ ರಿವೈಸ್ ಪೇ ರೂಲ್ಸನ್ನು ಪ್ರಯೋಜನ ಪಡ್ಕೊಬೇಕು ಅನ್ನೋದು ಇವರ ವಾದವಾಗಿತ್ತು. ಕರ್ನಾಟಕ ರಾಜ್ಯದ ವಿರುದ್ಧ ಕರ್ನಾಟಕ ನ್ಯಾಯಾಧಿಕರಣ KAT ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ನ್ಯಾಯಾಧಿಕರಣ, KAT ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಯಾವ ರೀತಿ ಬಂತು ಅಂತ ನೋಡೋದಾದರೆ, KAT 1988ರಲ್ಲಿ ಅವರಿಗೆ ರಿವೈಸ್ ಪೆನ್ಷನ್ ರೂಲ್ಸ್ ಪ್ರಯೋಜನ ಕೊಡುವುದು ಒಪ್ಪಿತವಾದರೂ ಕೂಡ
55ನೇ ವಯಸ್ಸಿನಿಂದ 58ನೇ ವಯಸ್ಸಿನವರೆಗೆ ಪೆನ್ಷನನ್ನು ಸೇರಿಸುವುದನ್ನು ನಿರಾಕರಿಸಿತ್ತು. ಸುಪ್ರೀಂ ಕೋರ್ಟು 1994ರ ತೀರ್ಪು ಸಿವಿಟ್ಷನ್ ಏರ್ 1995 SC 126 1994 ಸ್ಪೆಷಲ್ ಅಪೀಲ್ 3 SCC 543ರ ವಿಷಯವನ್ನು ಪರಿಶೀಲಿಸಿತು. ಕರ್ನಾಟಕ ಸರ್ಕಾರದ 1984ರ ಆದೇಶಗಳು GOS ನಂತರ 55ನೇ ವಯಸ್ಸಿನ ನಂತರ ಸೇವೆಯನ್ನು ಸಾಮಾನ್ಯ ಸರ್ಕಾರಿ ನಾಗರಿಕ ಸೇವೆಯಲ್ಲಿ ಮುಂದುವರೆದಂತ ಪರಿಗಣಿಸಿದೆ. ಇದರ ಪರಿಣಾಮವಾಗಿ KCSR ರೂಲ್ಸು 313B ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ನಲ್ಲಿ ಇರುವ ಕೆಲವು ನಿಬಂಧನೆಗಳನ್ನು ಅವರಿಗೆ ಅನ್ವಯ ಆಗೋಲ್ಲ ಅಂತ ಹೇಳಿ ತೀರ್ಮಾನವನ್ನು ಕೈಗೊಂಡು 55ನೇ ವಯಸ್ಸಿನಿಂದ 58ನೇ ವಯಸ್ಸಿನ ಸೇವೆಯನ್ನು ಪೆನ್ಷನ್ಗೆ ಸೇರಿಸಿ ಅಂಗೀಕರಿಸ್ಬೋದು ಅಂತ ಹೇಳಿ ಅವರಿಗೆ ರಿವೈಸ್ಡ್ ಪೇ ರೂಲ್ಸನ್ನು ಕೊಡುವಂತೆ ಸೂಚನೆ ನೀಡಿತ್ತು. ಕೋರ್ಟ್ ಹಾಗೂ ಸರ್ಕಾರದ ಜಿಒಗಳ ನಿಯಮಗಳ ಪ್ರಕಾರ ಅಂತಹ ಪ್ರಕರಣಗಳಲ್ಲಿ ನೌಕರನ ಸೇವೆಯನ್ನು ನಿರಂತರ ಅಂತ ಪರಿಗಣಿಸಬೇಕು. ಈ ತೀರ್ಪು ಕರ್ನಾಟಕ ಕಾಂಟ್ರಾಕ್ಟ್ ಹಾಗೂ ಪರಭಾರೆ ಸೇವೆಯನ್ನು ಪೆನ್ಷನ್ಗೆ ಪರಿಗಣಿಸಲು ನೆಲೆಗೆ ಒಂದು ಮಹತ್ವದ ಉದಾಹರಣೆ ಆಗತ್ತೆ. ಎಷ್ಟೋ ವರ್ಷಗಳಿಂದ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ನಮ್ಮನ್ನು ಕೂಡ ಕಾಂಟ್ರಾಕ್ಟನ್ನು ಫೈನಲೈಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದಾರೆ. ಅವರಿಗೂ ಕೂಡ ಇದಕ್ಕೆ ಉಪಯೋಗ ಆಗತ್ತೆ. ನೀವು ಬಯಸಿದರೆ ಈ ತೀರ್ಪಿನ ಕನ್ನಡ ಅವತರಣಿಕೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಅದನ್ನು ನೀವು ಉಪಯೋಗಿಸ್ಕೊಂಡು ಅದರಲ್ಲಿ ಯೂಸನ್ನು ಮಾಡ್ಕೊಬೋದು ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂಥ ಮತ್ತೊಂದು ತೀರ್ಪು ಅಂದರೆ MC ಸಿಂಘಾಲ್ ಆ್ಯಂಡ್ ಅದರ್ಸ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಭಾರತ ಒಕ್ಕೂಟ ಎಂಬ ಪ್ರಕರಣದಲ್ಲಿ ಬ್ಯಾಂಕ್ನ ಸಿಬ್ಬಂದಿ ಪೆನ್ಷನ್ ಅಪ್ಡೇಷನ್ ಅಂದರೆ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟು ತೀರ್ಪಾಗಿದೆ. ಮೂಲ ಪ್ರಕರಣ ಏನು ಅಂದರೆ ಸರ್ಕಾರಿ ಹಾಗೂ ಬ್ಯಾಂಕ್ನ ಪ್ರಮುಖ ನೌಕರರ ಪಿಂಚಣಿದಾರರ MC ಸಿಂಘಾಲ್ ಮೊದಲನೆಯವರಾಗಿದ್ದಾರೆ. ಅವರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಆಗಿದೆ. 1995ರಲ್ಲಿ ಬ್ಯಾಂಕ್ ಉದ್ಯೋಗಿಗಳ ಪಿಂಚಣಿ ನಿಯಮಕ್ಕೆ ಅನುಗುಣವಾಗಿ ಹಳೆಯ ಪಿಂಚಣಿದಾರರಿಗೆ ನಂತರ ನೀಡುವಂತಹ ಪೆನ್ಷನ್ ಅಪ್ಡೇಷನ್ ಸಿಕ್ಕಿಲ್ಲ. ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೆಚ್ಚುವರಿ ಪಿಂಚಣಿ ಅಂತ ಹೇಳಿ ಕೊಡ್ತಾ ಬರ್ತಾರೆ. 70 ವರ್ಷಕ್ಕೆ ಮೇಲಾದವರಿಗೆ 10%, 80 ವರ್ಷ ಆದವರಿಗೆ 20%, 85 ವರ್ಷ ಆದವರಿಗೆ 25%, ಹೀಗೆ ಕೊಡ್ತಾ ಬರ್ತಾ ಇದ್ದಾರೆ. ಆ ಅಪ್ಡೇಷನ್ನು ಅವರಿಗೆ ಆಗಿಲ್ಲ. ಅದ್ರ ಜೊತೆಯಲ್ಲಿ ಪ್ರತಿ ಪೇ ಕಮಿಷನ್ನಲ್ಲೂ ಕೂಡ ಪೆನ್ಷನನ್ನು ರಿವೈಸ್ ಮಾಡ್ತಾರೆ. ಆದರೆ ಈ ಉದ್ಯೋಗಿಗಳಿಗೆ ಪೆನ್ಷನ್ ರಿವೈಸ್ ಆಗಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ನೀಡಿದ ಪ್ರಮುಖ ಆದೇಶಗಳಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಹೈಕೋರ್ಟ್ ಪರಿಗಣಿಸಿ ಸ್ಪಷ್ಟ ಕಾನೂನು ಸಿದ್ಧಾಂತವನ್ನು ರೂಪಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದೆ. ಲಭ್ಯವಿರುವಂಥ ನಿಯಮಗಳು ಮಾತ್ರ ಪಿಂಚಣಿ ಹಕ್ಕುಗಳು ನಿಯಮಾವಳಿಗಳಿಗೆ ವಿಶೇಷವಾಗಿ ವಹಿಸಲಾದ ಹಕ್ಕುಗಳನ್ನು ಹೊಂದಿದೆ. ಹಳೆ ಪಿಂಚಣಿದಾರರ ನಂತರ ನೌಕರರಿಗೆ ನೀಡುವ ಮೊತ್ತವನ್ನು ಪೆನ್ಷನ್ ಅಪ್ಡೇಷನ್ ನೀಡಲು ಕೋರ್ಟ್ ಆಗದು ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ತೀರ್ಪನ್ನು ನೀಡಿತ್ತು. ಕಟ್ ಆಫ್ ದಿನಾಂಕ ಹಾಗೂ ಆರ್ಥಿಕ ನೀತಿಗಳು ಸರ್ಕಾರದ ನಿರ್ದಿಷ್ಟ ದಿನದ ನಂತರ ನಿವೃತ್ತರಿಗೆ ಮಾತ್ರ ಹೊಸ ಪಿಂಚಣಿ ಪ್ರಯೋಜನ ಪಡೆಯೋಕ್ಕೆ ಅವಕಾಶ ಇದೆ. ಈ ನೀತಿ ಅನುಸರಿಸಬೇಕು ಅಂತ ಹೇಳಿ ಕೋರ್ಟ್ ಒಪ್ಪಿಕೊಂಡಿದೆ. ಆದರೆ ವಿವೇಚನಾರಹಿತ ಭೇದ ಭಾವ ಆಗಿದ್ದಾಗ ಮಾತ್ರ ಇದನ್ನು ತಿರಸ್ಕರಿಸಬಹುದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಲಿಖಿತ ಒಪ್ಪಂದ ಸೆಟ್ಲ್ಮೆಂಟ್ ಅನುಸರಿಸಿದರೆ 1993ರ ಸೆಟ್ಲ್ಮೆಂಟ್ ಹಾಗೂ ಬ್ಯಾಂಕ್ ಪಿಂಚಣಿ ನಿಯಮಗಳು ಹಳೆ ಪಿಂಚಣಿದಾರರಿಗೆ ಭವಿಷ್ಯದ ಅಪ್ಡೇಷನ್ ವೆಂಡರ್ಸ್ ರೈಟ್ಸ್ ಕೊಡಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ತಿಳಿಸಿದೆ. ಹೀಗಾಗಿ ಕೋರ್ಟ್ ಪಿಂಚಣಿ ಅಪ್ಡೇಷನ್ ನೀಡಿ ಕೋರಿಕೆಯನ್ನು ತಿರಸ್ಕರಿಸಿದೆ. ಆರ್ಟಿಕಲ್ 226ರ ಮೂಲಕ ತನ್ನ ಮಿತಿಯಲ್ಲಿ ಪ್ರಕರಣವನ್ನು ಹೈಕೋರ್ಟ್ ವ್ಯಾಪ್ತಿ ಮೀರಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೆ
ಹೈಕೋರ್ಟ್ ವ್ಯಾಪ್ತಿ ಮೀರಿ ಆದೇಶ ನೀಡಿದರೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸಿದೆ ಅಂತ ಸರಣಿ ಪ್ರಕರಣಗಳಲ್ಲಿ ತಿಳ್ಕೊಬೋದು. ಇದರ ಪರಿಣಾಮ ಏನಾಗತ್ತೆ? ಈ ಆದೇಶದಿಂದಾಗಿ ಸಶಸ್ತ್ರ ಪಡೆಗಳು, ಸರ್ಕಾರಿ ನೌಕರರು, ಬ್ಯಾಂಕ್ ಉದ್ಯೋಗಿಗಳಿಗೆ ಸ್ವಯಂ ಅಧಿಕಾರದಿಂದ ಕೋರ್ಟ್ನ ಅಪ್ಡೇಷನ್ ಸಿಗೋಕ್ಕೆ ಅವಕಾಶಗಳು ಸಿಗತ್ತೆ ಅಂತಲೇ ಹೇಳ್ಬೋದು. ಈ ಆದೇಶ ಇಂತಹ ಹಕ್ಕುಗಳು, ಸಮಾಧಾನ ಒಪ್ಪಂದ ಹಾಗೂ ಕಾರ್ಮಿಕ ವಿವಾದಗಳು DI ಆ್ಯಕ್ಟ್ ಅಥವಾ ನೇರ ಸರ್ಕಾರದೊಂದಿಗೆ ಮಾತುಕತೆಯ ಮೂಲಕ ಹೋರಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ಮೂಲಕ ನೇರವಾಗಿ ಪ್ರಯೋಜನ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ನೀವು ಬಯಸಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿವರಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಪಿಂಚಣಿ ನಮ್ಮ ಹಕ್ಕು, ಅದು ಭಿಕ್ಷೆ ಅಲ್ಲ ಅಂತ ಹೇಳಿ ಕೂಡ ತೀರ್ಪನ್ನು ನೀಡಿದೆ. ಹಾಗಾಗಿ ರಿಟೈರ್ಡ್ ಆದಂಥ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಅಪ್ಡೇಷನ್ ಅಂದರೆ ಪಿಂಚಣಿ ನವೀಕರಣ ಮಾಡೋಕ್ಕೆ ಅವಕಾಶಗಳಿದೆ. ಇದರ ಅಂತಿಮ ತೀರ್ಮಾನ ಬಂದ ನಂತರ ಏನು ಆಗತ್ತೆ ಅನ್ನೋದನ್ನು ನೋಡೋಣ. ಅದೇನಾದರೂ ಅಂತಿಮ ತೀರ್ಮಾನಗಳು ಎರಡೂ ಬಂದಿದ್ದೇ ಆದರೆ ಇದರಿಂದಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಪಿಂಚಣಿ ಹೆಚ್ಚಳಕ್ಕೆ ಒಂದು ಮಾರ್ಗ ಆಗತ್ತೆ. ಇದರಿಂದ ಪಿಂಚಣಿದಾರರಿಗೆ ಬಹಳಷ್ಟು ಲಾಭ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.